ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳಗಳಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್. ಘರ್ಷಣೆಯ ಬೆನ್ನಲ್ಲೇ ಅನಾಮಿಕ ದೂರುದಾರನಿಗೆ ಟೈಟ್ ಸೆಕ್ಯೂರಿಟಿ. ಸ್ಥಳ ಪರಿಶೀಲನೆ ವೇಳೆ ಗನ್ಮ್ಯಾನ್ ಎಸ್ಕಾಟ್ ನೀಡಿದ ಜಿಲ್ಲಾ ಪೊಲೀಸರು. ಧರ್ಮಸ್ಥಳದಲ್ಲಿಂದು ದೂರುದಾರ ತೋರಿಸುವ ಜಾಗದಲ್ಲಿ ಸ್ಥಳ ಪರಿಶೋಧನೆ. ಪಾಯಿಂಟ್ 15ರಲ್ಲಿ 4 ಕಡೆ ಆಗಿದ್ರೂ ಸಿಕ್ಕಿರದ ಅಸ್ಥಿ ಪಂಜರ. ಮತ್ತೊಂದು ಹೊಸ ಜಾಗದಲ್ಲಿ ಶೋಧ ನಡೆಸೋ ಸಾಧ್ಯತೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿಟ್ಟು ವ್ಯಕ್ತಿ ಆತ್ಮಹತ್ಯೆ ಕೇಸ್. ಡೆತ್ ನೋಟ್ನಲ್ಲಿರೋ ಅಂಶಗಳ ಜೊತೆ ಮೃತ ವ್ಯಕ್ತಿ ಸುಧಾಕರ್ ನಡುವಿನ ಸಂಪರ್ಕದ ಬಗ್ಗೆ ಮಾಹಿತಿ ಕಲೆ. ಪ್ರಾಥಮಿಕವಾಗಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಪೊಲೀಸರ ಸಿದ್ಧತೆ. ನಾಗಮೋಹನ್ ದಾಸ್ ವರದಿ ಬಗ್ಗೆ ಎಡ ಬಲ ಸಮುದಾಯದಲ್ಲಿ ತಿಕ್ಕಾಟ. ಸಚಿವ ಪರಮೇಶ್ವರ್, ಮಹದೇವಪ್ಪ ಸೇರಿ ಬಲ ಸಮುದಾಯದವರಿಂದ ವಿರೋಧ. ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದೆ ದಲಿತ ಸಚಿವರ ನಡೆ. ಹಾವೇರಿ ಗದಗ ಲೋಕ ಚುನಾವಣೆಯಲ್ಲೂ ಮತಗೆಲುವು ಆರೋಪ. ಬೊಮ್ಮಾಯಿ ವಿರುದ್ಧ ಪರಾಜಿತಗೊಂಡಿರುವ ಆನಂದಸ್ವಾಮಿ ದಾಖಲಾತಿ ಬಿಡುಗಡೆ ಸಾಧ್ಯತೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ರೂಪುರೇಷೆ ಸಿದ್ಧತೆ. ಬೆಳಗಾವಿಯಲ್ಲಿ ಮಕ್ಕಳ ರಕ್ಷಣಾ ಕೇಂದ್ರದಿಂದಲೇ ಸಂತ್ರಸ್ತ ಬಾಲಕಿ ಕಿಡ್ನಾಪ್. ಚಿಕ್ಕಪ್ಪ ಎಂದು ಹೇಳಿಕೊಂಡು ಪತಿಯ ಅಕ್ರಮ ಪ್ರವೇಶ. ಸಿಬ್ಬಂದಿಗೆ ಚಾಕು ತೋರಿಸಿ ಬಾಲಕಿಯ ಅಪಹರಣ. ಆರೋಪಿಯನ್ನ ಹುಡುಕಿ ಅರೆಸ್ಟ್ ಮಾಡಿದ ಪೊಲೀಸರು. ರಾಜ್ಯ ಸರ್ಕಾರ ಶಾಸಕರಿಗೆ ಅನುದಾನ ನೀಡದ ಹಿನ್ನೆಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಶಾಸಕರು, ಮಾಜಿ ಶಾಸಕರಿಂದ ಸಿಆರ್ ಫಂಡ್ಗೆ ಡಿಮ್ಯಾಂಡ್. ಮೈತ್ರಿ ಶಾಸಕರಿಗೆ ಅನ್ಯಾಯವಾದರೂ ಧ್ವನಿ ಎತ್ತದ ಕೇಸರಿ ಪಡೆ. ಜೆಡಿಎಸ್ ಒಗ್ಗಟ್ಟಿನ ಹೋರಾಟಕ್ಕೆ ಪ್ಲಾನ್. ಮಂಡ್ಯದ ಮನ್ಮೂಲ್ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ. ಬಿಎಂಸಿ ಹಾಲಿನ ಶೇಖರಣಾ ಘಟಕದಲ್ಲಿ ಕಾರ್ಯದರ್ಶಿಯಿಂದಲೇ ಹಾಲಿಗೆ ನೀರು ಮಿಶ್ರಣ. ಸಿಸಿಟಿವಿಯಲ್ಲಿ ವಿಡಿಯೋ ಸೆರೆ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳು ಮಾಡಿದ್ದ ಕೇಸ್. ಆರೋಪಿ ನಂಬರ್ 1 ಪ್ರಮೋದ್ ಗೌಡ ಪೊಲೀಸ್ ವಶಕ್ಕೆ. ಫ್ರೆಂಡ್ ಮೊಬೈಲ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಮೆಸೇಜ್ ಮಾಡಿದ್ದು ಪತ್ತೆ. ಕಸ್ಟಡಿಗೆ ಪಡೆಯೋಕೆ ಪೊಲೀಸರ ಸಿದ್ಧತೆ. ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣ. ನ್ಯಾಯಕ್ಕಾಗಿ ಮಗನ ಫೋಟೋ ಹಿಡಿದು ಸಾರ್ವಜನಿಕರ ಕಾಲಿಗೆ ಬಿದ್ದ ತಂದೆ. ಆಗಸ್ಟ್ 11ರಂದು ಬೃಹತ್ ಪ್ರತಿಭಟನೆಗೆ ಸಹಕರಿಸಿ ಎಂದು ವ್ಯಾಪಾರಸ್ಥರಲ್ಲಿ ಮನವಿ. ನಾಳೆ ಪ್ರಧಾನಿ ಮೋದಿಯಿಂದ ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಹಿನ್ನೆಲೆ ಲಕಲಕ ಹೊಳೆಯುತ್ತಿರುವ ಕೂಡ್ಲುಗೇಟ್ ಮೆಟ್ರೋ ನಿಲ್ದಾಣ. ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದ ನಾಗರಿಕರು ಫುಲ್ ಖುಷ್. ಡಿಜೆಹಳ್ಳಿ ಏರಿಯಾದ ಜನರ ನಿದ್ದೆಗೆಡಿಸಿದ ಡೆಡ್ಲಿ ಗುಂಡಿಮಯ ರಸ್ತೆ. ಇಬ್ಬರು ಶಾಸಕರ ನಡುವಿನ ಸಮನ್ವಯತೆ ಕೊರತೆಯಿಂದ ಸಮಸ್ಯೆ. ಲಗೇಜ್ ಆಟೋ ಪಲ್ಟಿ, ದ್ವಿಚಕ್ರ ವಾಹನ ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸತತ ಮಳೆ ಹಿನ್ನೆಲೆ ಕೊಪ್ಪಳದ ಹಿರೇಹಳ್ಳದಲ್ಲಿ ಪ್ರವಾಹ ಭೀತಿ. 3 ಕ್ರಸ್ಟ್ ಗೇಟ್ ಮೂಲಕ ನೀರು ಬಿಡುಗಡೆ. ಹಳ್ಳದ ದಡದಲ್ಲಿರುವ ರೈತರ ಜಮೀನಿಗೆ ನೀರು ನುಗ್ಗುವ ಆತಂಕ. ಗದಗ್ನಲ್ಲಿ ಬೆಣ್ಣೆಹಳ್ಳದ ರಭಸಕ್ಕೆ ಕಿತ್ತು ಹೋದ ರಸ್ತೆ. ಕುರ್ಲಗೇರಿ ತಡಹಾಳ ಸಂಪರ್ಕ ಸ್ಥಗಿತ. ನರಗುಂದ ಪಟ್ಟಣಕ್ಕೆ ಹೋಗಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಗ್ರಾಮಸ್ಥರ ಪರದಾಟ. ಸವದತ್ತಿಯಲ್ಲಿ ಸುರಿದ ಮಳೆಗೆ ಗುಡ್ಡದ ಸುತ್ತಮುತ್ತಲಲ್ಲಿ ಪ್ರಕೃತಿ ವೈಭವ. ಬೆಟ್ಟ, ಕಲ್ಲು ಬಂಡೆಗಳ ಮೇಲೆ ನೀರ್ಜರಿಗಳು ಸೃಷ್ಟಿ. ಭಯ ಹುಟ್ಟಿಸುವಂತೆ ಧುಮ್ಮಿಕ್ಕಿ ಹರಿದ ಜಲಪಾತಗಳು. ಆಕಾಶವಾಣಿಗೆ ಮನ್ ಕಿ ಬಾತ್ನಿಂದ ಕೋಟಿ ಕೋಟಿ ಆದಾಯ. ಸಾಂಪ್ರದಾಯಿಕ ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ಜನರನ್ನ ತಲುಪಿದ ಕಾರ್ಯಕ್ರಮ. ಇದುವರೆಗೆ 34 ಕೋಟಿ ರೂಪಾಯಿ ಹರಿದು ಬಂದ ಮಾಹಿತಿ. ನಟ ರಜನಿಕಾಂತ್ ಚಿತ್ರರಂಗದಲ್ಲಿ 50 ವರ್ಷ ಪೂರೈಕೆ.
ಮಧುರೈನ ರಜನಿ ದೇಗುಲದಲ್ಲಿ ಕಾರ್ತಿಕ್ ಎಂಬ ಅಭಿಮಾನಿಯಿಂದ ವಿಶೇಷ ಪೂಜೆ. ರಜನಿಯ 5,000ಕ್ಕೂ ಹೆಚ್ಚು ಫೋಟೋಗಳಿಂದ ಅಲಂಕರಿಸಿ ಅಭಿಷೇಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.